ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಚಂದ್ರ ಬಡಾವಣೆಯ ಮಹಾತ್ಮ ಗಾಂಧಿ ವೃತ್ತದಲ್ಲಿರುವ 215 ಅಡಿ ಬಾನೆತ್ತರದ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ಮಾಜಿ ಸಚಿವರು ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪರವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಕೃಷ್ಣರವರು, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಶ್ರೀ ಪ್ರದೀಪ್ ಕೃಷ್ಣಪ್ಪರವರು, ನಿವೃತ್ತ ಸೈನಿಕರು, ಶಾಲಾ ಮಕ್ಕಳು ಹಾಗೂ ನಾಗರಿಕರು ಇದ್ದರು. ಈ ಕಾರ್ಯಕ್ರಮದಲ್ಲಿ ಗೋವಿಂದರಾಜನಗರ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸುಮಾರು 5,000ಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳು ಪಥ ಸಂಚಲನ ಮಾಡಿದರು. ತಿಳ್ಕೊಳೋದಲ್ಲ, 6 ಲಕ್ಷ ಜನ ಕ್ರಾಂತಿ ವೀರರು ನಮಗೋಸ್ಕರ ಬಲಿದಾನ ಆದ್ರು. ಇವತ್ತು ನಾವು ಸಮಾಜದಲ್ಲಿ ಓಡಾಡಬೇಕಾದ್ರೆ ಅವರೇ ನಮಗೆಲ್ಲ ಸ್ಫೂರ್ತಿದಾಯಕರು. ಭಾರತ್ ಮಾತಾ ಕಿ ಒಂದೇ ಒಂದೇ. ಇವತ್ತು ದೇಶಾದ್ಯಂತ ಹಬ್ಬದ ಸಡಗರ 78ನೇ ವಾರ್ಷಿಕೋತ್ಸವ ಆದ ಸ್ವಾತಂತ್ರ್ಯ ದಿನಾಚರಣೆ ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ. ಇವತ್ತು ಬಹಳ ಸಂತೋಷವಾದ ದಿನ. ಏಕೆಂದರೆ ಬೆಂಗಳೂರಲ್ಲಿ ಎಲ್ಲಾದರೂ ಈ ಥರ ಸಡಗರ ಆಗ್ತಾ ಇರುವುದು ಅಂದರೆ ಇದು ನಮ್ಮ ರಾಜಗೋಪಾಲ್ ನಗರ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರ ಅಂತ ಹೇಳ್ಬೋದು. ಈ ದಿನ ನಾವು ಇಂತಹ ಸ್ಥಳದಲ್ಲಿ ಇದ್ದೀವಿ ಅನ್ನೋದಕ್ಕೆ ಖುಷಿ ಪಡ್ತಾ ಇದ್ದೀವಿ. ನಾವು ಚಿಕ್ಕ ಮಕ್ಕಳಿದ್ದಾಗ ಚಿಕ್ಕ ಚಿಕ್ಕ ಧ್ವಜಗಳನ್ನ ಹಾರಿಸಿ ಸಂಭ್ರಮ ಪಟ್ಟಿದ್ದು ಉಂಟು. ಈ ದಿನ ಇಂತಹ ಸಂಭ್ರಮವನ್ನು ಕಣ್ತುಂಬಿಕೊಂಡಿದ್ದಾಗ ಈ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿದಂತಹ ನಾವೇ ಧನ್ಯರು. ಆಮೇಲೆ ಈ ಥರ ಪ್ರೋಗ್ರಾಮ್ ಕೊಟ್ಟಿದ್ದು ನಮ್ಮ ಮಕ್ಕಳಿಗೂ ಒಂಥರ ನಮ್ಮ ದೇಶ, ನಮ್ಮಿದು